ಡ್ರ್ಯಾಗನ್ ಫ್ರೂಟ್ ಇದು ಇತ್ತೀಚಿನ ಬೆಳೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ಒಂದು 10 ವರ್ಷ ಕೆಳಗೆ ಇರಲಿಲ್ಲ, ಇತ್ತೀಚೆಗೆ ಶುರುವಾಗಿದೆ ಲಾಸ್ಟ್ ಒಂದು 5-6 ವರ್ಷದಿಂದ. ಈ ಬೆಳೆ ಏನಂತಂದರೆ ಭಾಳಷ್ಟು ಬಿಸಿಲನ್ನು ತಡ್ಕೊಡೋದಿಲ್ಲ, ಆಮೇಲೆ ಸಿಕ್ಕಾಪಟ್ಟೆ ನೀರನ್ನು ಕೂಡ ನೀರು ನಿಲ್ಲೋದು ಆಗೇನಾರ ಅಂತಂದರೆ ಎಲ್ಲ ಕೊಳ್ತೋಗ್ಬಿಡ್ತದೆ. ಹಾಗಾಗಿ ಭಾಳಷ್ಟು ಎಚ್ಚರಿಕೆಯಿಂದ ಇದನ್ನು ಬೆಳೆಸಬೇಕಾಗ್ತದೆ. ಬೇಕಾದಂಥ ಸಾಮಗ್ರಿಗಳು ನೋಡೋದಾದರೆ ಈಗ ಒಂದು ಕೆಂಪು ಮರಳು ಮಿಶ್ರಿತ ಮಣ್ಣು, ಚೆನ್ನಾಗಿ ನೀರೆಲ್ಲ ಹರಿದೋಗ್ಬೇಕು, ಆ ಥರ ಮಣ್ಣು ಪ್ರಯೋಗ ಮಾಡಬೇಕಾಗುತ್ತೆ. ಭಾಳಷ್ಟು ಬಿಸಿಲು ಇರ್ಕೂಡ್ದು, ಭಾಳಷ್ಟು ಚಳಿನೂ ಇರ್ಕೂಡ್ದು ಇದಕ್ಕೆ. ಮತ್ತೀಗ ನಮಗೆ ಬೇಕಾದಂಥ ಅಂತರ ನೋಡಿದಾಗ 15 ಅಡಿ ಅಗಲ ಮತ್ತು ಗಿಡದಿಂದ ಗಿಡಕ್ಕೆ ಸುಮಾರು ಒಂದು 10 ಅಡಿ ಆಗುತ್ತೆ. ಆ ದಿಂಡು ಮತ್ತೆ ಸಾಲುಗಳನ್ನು ಮಾಡಬೇಕಾಗುತ್ತೆ. ದಿಂಡು ಬಂದು ಒಂದು 5 ಅಡಿ ಅಗಲ ಮತ್ತೆ ಒಂದು 2.5 ಅಡಿ ಎತ್ತರದ್ದು ದಿಂಡುಗಳು ಮಾಡಿ ಅಲ್ಲಲ್ಲಿ ಗುಳಿಗಳನ್ನು ಮಾಡಿ ಅಲ್ಲಿ ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು. ಇದಿಷ್ಟು. ಆಮೇಲೆ ಬೇಕಾದಂಥ ಗೊಬ್ಬರಗಳನ್ನ, ಸಗಣಿ ಗೊಬ್ಬರಗಳನ್ನು ಯಥೇಚ್ಛವಾಗಿ ಕೊಟ್ಟು ಆಮೇಲೆ ನೆಲಕ್ಕೆ ಸ್ವಲ್ಪ ಬೇವಿನ ಹಿಂಡಿಯನ್ನು ಕೂಡ ಹಾಕೋದ್ರಿಂದ ನಮಗೆ ಬೇರಿನ ಹುಳುಗಳು ಬಾಧೆ ಕಡಿಮೆ ಆಗ್ತದೆ. ನಂತರದಲ್ಲಿ ಇದು ವರ್ಷಕ್ಕೆ ಒಂದ್ಸಾರಿ ಹಣ್ಣನ್ನು ಕೊಡ್ತಕ್ಕಂಥದ್ದು. ಬಹಳಷ್ಟು ಸಮಸ್ಯೆಗಳು ಏನಿಲ್ಲ, ಒಂದು 2-3 ಸಮಸ್ಯೆ ಇದರ ಬಗ್ಗೆ ಚರ್ಚೆ ಮಾಡೋಣ. ಇದು ಈಗ 4ನೇ ವರ್ಷದ ಇದು. ಸಾಮಾನ್ಯವಾಗಿ ಮೇ ಜೂನ್ ಅಷ್ಟೊತ್ತಿಗೆ ಹೂವು ಬಂದು ಹಣ್ಣುಗಳೆಲ್ಲ ಬರ್ತದೆ. ಆ ಸಮಯದಲ್ಲಿ ಅವನ್ನ ಚೆನ್ನಾಗಿ ಹಣ್ಣಾಗಿರುವಂಥ ಹಣ್ಣು ಕಿತ್ಬಿಟ್ಟು ನೆರಳಲ್ಲಿ ಅಥವಾ ಶೇಡಲ್ಲಿ ಪ್ಯಾಕ್ ಮಾಡಿ ಅದನ್ನ ಮಾರ್ಕೆಟ್ಗೆ ಒಯ್ತಕ್ಕಂಥ ಕ್ರಮ ಇಲ್ಲಿದೆ. ಸೊ ಇದಿಷ್ಟು ನಮಗೆ ಬೇಕಾದಂಥ ಇನ್ಪುಟ್ಸು.